ಗುರುಮುಖನಾಮ ಸಂವತ್ಸರದ ಕಡೆಯ ದಿನದ ಫಲ ಏನು ನೋಡ್ಕೊಂಡು ಬರೋಣ. ಮೇಷರಾಶಿ, ಮೊದಲಿಗೆ ಧರ್ಮ ಸಂಕಟದಿಂದ ಹೊರಬರ್ತೀರಿ. ಯಾಕೆ ಅಂತಂದರೆ ಧರ್ಮ ಸಂಕಟ, ಅದನ್ನು ಮಾಡಲಿಯೋ ಇದನ್ನು ಮಾಡಲಿಯೋ, ಅದನ್ನು ಮಾಡಲಿಯೋ ಇದನ್ನು ಮಾಡಲಿಯೋ, ಮನಸ್ಸು ಓಡಾಡ್ಲಿಕ್ಕತ್ತದ. ಆದ್ದರಿಂದ ಆ ಸಂಕಟದಿಂದ ಹೊರಗೆ ಬಂದು ನೀವು ವಿಶೇಷವಾದಂಥ ಸಾಧನೆ ಇವತ್ತಿನ ದಿವಸ ಮಾಡ್ತೇನೆ ಅಂತ ಹೇಳಿ ಪಣ ತೊಡ್ತಾ ಇದ್ದೀರಿ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಮನೋಧೈರ್ಯ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಲಕ್ಷ್ಮೀ ನರಸಿಂಹದೇವರ ಕೃಪೆ ಬೇಕು. ಆ ಲಕ್ಷ್ಮೀ ನರಸಿಂಹದೇವರ ಕೃಪೆಗೋಸ್ಕರವಾಗಿ ಅವಶ್ಯವಾಗಿ ಈ ವ್ರತವನ್ನು, ಯಾವ ವ್ರತವನ್ನು, ಲಕ್ಷ್ಮೀ ನರಸಿಂಹದೇವರ ಎಡಬಿಡದೆ ಸ್ಮರಣೆಯನ್ನು ಅವಶ್ಯವಾಗಿ ನೀವು ಮಾಡಿ, ನಿಮಗೆ ಒಳಿತಾಗ್ತದೆ. ಇನ್ನು ಮಿಥುನ ರಾಶಿ, ದೇವರ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಅಮಾವಾಸ್ಯಾ ದಿನವಿದೆ. ಅಮಾವಾಸ್ಯಾ ದಿನದಂದು ಎಷ್ಟು ದೇವತಾ ಕಾರ್ಯ ಮಾಡ್ತೇವೆ ಅದು ಅಷ್ಟು ಫಲ ಕೊಡ್ತದೆ. ಆದ್ದರಿಂದ ವಿಶೇಷವಾಗಿ ಈ ದಿನದಂದು ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂತಹ ದೇವತೆಗಳ ಸ್ಮರಣೆಯನ್ನು ಮಾಡಿ, ದೇವರ ಗುರುಗಳ ವಿಶೇಷವಾದಂಥ ಅನುಗ್ರಹ ನಿಮಗೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಕರ್ಕರಾಶಿ, ಕರ್ಕರಾಶಿಯವರು ಕುಲದೇವರ ಸ್ಮರಣೆಯನ್ನು ಮಾಡಬೇಕು. ಕುಲದೇವರು ಇಡೀ ಕುಲಕ್ಕೆ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಕುಲದಲ್ಲಿರತಕ್ಕಂತಹ ನಿಮಗೂ ಕೂಡ ಅನುಗ್ರಹಗಳ ಒಂದು ಭರ್ಪೂರವಾದಂತಹ ಆಶೀರ್ವಾದ ಬೇಕೇ ಬೇಕು. ಆದ್ದರಿಂದ ಕುಲದೇವರ ಸ್ಮರಣೆ ಮಾಡಿ ನಿಮ್ಮ ದಿನ ಇದು ಸುದಿನವಾಗ್ತದೆ. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿ, ಸಿಂಹರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ವಿಶೇಷವಾಗಿ ತೈಲಾಭ್ಯಂಜನ ಸೇವೆಯನ್ನು ಮಾಡಿಸಿ. ಶನಿದೇವರಿಗೆ ಇವತ್ತಿನ ದಿವಸ ಅಮಾವಾಸ್ಯ, ಶನಿದೇವರ ದರ್ಶನವನ್ನು ಮಾಡಿಕೊಡ್ರಿ. ಶನಿದೇವರಿಗೆ ವಿಶೇಷವಾದ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕ್ರಿ. ಇದರಿಂದ ನಿಮಗೆ ಎಲ್ಲ ವಿಧವಾದಂಥ ಒಳಿತು ಪ್ರಾಪ್ತಿಯಾಗ್ತದೆ. ಇನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿ, ಕನ್ಯಾ ರಾಶಿಯ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ಕೊಡ್ತಾ ಇದ್ದಾರೆ. ಭೂ ಲಾಭ ಇರ್ಬೋದು, ಎಲ್ಲ ವಿಧವಾಗಿರ್ತಕ್ಕಂಥ ವ್ಯಾಪಾರ ಲಾಭಗಳು ಇವರಿಗೆ ಪ್ರಾಪ್ತಿಯಾಗ್ತಾ ಇವೆ. ಇನ್ನು ಅದೇ ರೀತಿಯಾಗಿ ತುಲಾರಾಶಿ, ತುಲಾರಾಶಿಯವರು ದೇವತಾರ್ಚನೆಯನ್ನು ಮಾಡಬೇಕು. ಮಾಡೋಣದರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಯಶೋ ಮಾರ್ಗಗಳು ಪ್ರಾಪ್ತವಾಗ್ತದೆ. ದೇವರ ಗುರುಗಳ ಅನುಗ್ರಹ ನಿಮ್ಮ ಜೊತೆಗಿದೆ, ಮುನ್ನಡೆಯಿರಿ. ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸಕಲ ವಿಧವಾದಂತಹ ಸಂಪತ್ತು ಪ್ರಾಪ್ತಿಯಾಗ್ತಾ ಇದೆ. ವಿಶೇಷವಾಗಿ ವಸ್ತ್ರಲಾಭ, ಅದರ ಜೊತೆಗೆ ಆ ಯುಗಾದಿಯ ಹಬ್ಬಕ್ಕೆ ನಿಮಗೆ ವಿಶೇಷವಾದಂಥ ಫಲಗಳು ಕೂಡ ಇವೆ. ಆ ಫಲಗಳ ಪ್ರಾಪ್ತಿಗೋಸ್ಕರವಾಗಿ ಶನಿದೇವರನ್ನು ನೆನಪಾರಬೇಡಿ, ಅವರ ಸ್ಮರಣೆ ನಿರಂತರವಾಗಿರಲಿ. ಇನ್ನು ಅದೇ ರೀತಿಯಾಗಿ ಧನುರಾಶಿ, ಧನುರಾಶಿಯವರಿಗೆ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತಿನ ದಿವಸ ಕೈಗೂಡ್ತಾ ಇದೆ. ಅಮಾವಾಸ್ಯೆಯ ದಿನ ಇದೆ. ಆದ್ದರಿಂದ ಸ್ವಲ್ಪ ಲಕ್ಷ ಕೊಟ್ಟು ಕೆಲಸಗಳನ್ನು ಮಾಡಿ ಅದು ನಿಮಗೆ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ಇನ್ನು ಅದೇ ರೀತಿಯಾಗಿ ಮಕರ ರಾಶಿ, ಮಕರ ರಾಶಿಯವರಿಗೆ ಸಕಲ ವಿಧವಾದಂತಹ ಸನ್ಮಂಗಲಗಳು ಪ್ರಾಪ್ತವಾಗ್ತಾ ಇವೆ. ವಿಶಿಷ್ಟವಾಗಿರತಕ್ಕಂತಹ ದಿನ. ಆದ್ದರಿಂದ ದೇವರ ಗುರುಗಳ ಅನುಗ್ರಹದಿಂದ ಈ ದಿನ ಸುದಿನವಾಗಿದೆ. ಇನ್ನು ಅದೇ ರೀತಿಯಾಗಿ ಕುಂಭರಾಶಿ, ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳ ವಿಶೇಷವಾದಂತಹ ಒಲವು ಇವತ್ತಿನ ದಿವಸ ವಿದ್ಯಾರ್ಜನೆಯ ಕಡೆಗಿರ್ತದೆ. ಆ ವಿದ್ಯಾರ್ಜನೆಯ ಕಡೆಗೆ ಇರುವಂತಹ ಒಲವಿನಿಂದ ವಿಶಿಷ್ಟವಾಗಿರತಕ್ಕಂಥ ಒಂದು ಪ್ರಾರ್ಥನೆ ನಿಮಗೆ ಇದು ಬಲ ಸಿಗ್ತದೆ. ಆ ಪ್ರಾರ್ಥನಾ ಬಲದಿಂದ ಸಾಧನ ಇದು ಹೆಚ್ಚಿಗೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮೀನರಾಶಿ, ಮೀನರಾಶಿಯವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಫಲಗಳನ್ನು ಇವತ್ತಿನ ದಿವಸ ಆ ಗ್ರಹಗಳು ಕೊಡ್ತಾ ಇವೆ. ಆದ್ದರಿಂದ ಆ ಎಲ್ಲ ವಿಶೇಷ ಫಲಗಳಿಗೋಸ್ಕರವಾಗಿ ದೇವತಾ ಅರ್ಚನೆಯನ್ನು ತಪ್ಪದೇ ಮಾಡಬೇಕು ಅಂತನ್ನುವುದು ಇವತ್ತಿನ 12 ರಾಶಿಗಳ ಭವಿಷ್ಯ. ಚೋರ ಭಯ, ಕಳ್ಳತನ ಅಥವಾ ಕಳ್ಳತನವಾದಂತಹ ವಸ್ತುಗಳು ದೊರಕದೇ ಇರೋದು, ಈ ರೀತಿಯಾಗಿ ನಿಮ್ಮ ಯಾವುದಾದ್ರೂ ಒಂದು ವಸ್ತು ಕಳೆದು ಹೋಯಿತು ಅಥವಾ ಕಳ್ಳತನವಾಗ್ತಾ ಇದೆ ಅಥವಾ ಕಳ್ಳರ ಅಂಜಿಕೆ ಇದೆ ಅಂತಂದರೆ ಆ ವಸ್ತು ಕಳುವಾಗಬಾರ್ದು. ಕಳುವಾದಂತಹ ವಸ್ತು ಶೀಘ್ರತೆಯ ಸಿಗಬೇಕು ಅಂತಂದರೆ ಏನು ಮಾಡಬೇಕು? ಈ ಮಂತ್ರದ ಪಠಣೆಯನ್ನು ಮಾಡಬೇಕು. ಅಧಿಚೋರಕ ಫಲ್ಲಸ್ಯ ಬ್ರಹ್ಮ ಲಬ್ಧ ವರಸ್ಯ ಚ ತಸ್ಯ ಸ್ಮರಣ ಮಾತ್ರೇಣ ಚೋರಾ ಭವಂತು ನಿಷ್ಫಲ. ಧನು ಪಂಚಶತಂ ಸವ್ಯೆ ದಕ್ಷಿಣೆ ತಾವತ ಶರನ್ ಬಿಭ್ರತ ಕಾರ್ತಿವೀರ್ಯೇಸೌ ಚೋರೇಭ್ಯ ರಕ್ಷತಾದಿಹ ಅಂತನ್ನುವ ಈ ಮಂತ್ರವನ್ನು ಅವಶ್ಯವಾಗಿ ಪಠಣ ಮಾಡಿ. ಈ ರೀತಿಯಾಗಿ ಮಂತ್ರ ಪಠಣೆಯಿಂದ ಎಲ್ಲವಿರತಕ್ಕಂತಹ ಸಂಪತ್ತು ಇದು ನೀವೇನು ಶೇಖರಣೆ ಮಾಡಿಟ್ಟಿರಿ 2000 ರೂಪಾಯಿದ ಹೊಸ ನೋಟು ಅದು ಸುಸ್ಥಿರವಾಗಿರ್ತದೆ. ಯಾರ ಚೋರರ ಭಯ ನಿಮಗೆ ಇದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ದಾರಿದೀಪ ಕಾರ್ಯಕ್ರಮದ ರಾಶಿ ಭವಿಷ್ಯದ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.